ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಧನ್ಯ ಕೇಸ ಜೋ ನಿಜ ಪ್ರಭು ಕಾಜ ಜಹ ತಹ ನಾಚಯಿ ಪರಿಹರಿ ಲಾಜಾ ನಾಚಿ ಕೂದಿ ಕರಿ ಲೋಗ ರಿझाई पति हित करई धर्म निपुनाई अंगद स्वामी भक्त तव जाति प्रभु गुण कसना कहसी ये ही भांति मैं गुण गाहक परम सुजाना तव कटु रटनी करवु नहीं खाना कह कपि तव गुण गाहक ताई सत्य पवन सुत मोहि सुनाई बन बिधमसी सुत बधि पुर जारा तदपि न तेहि कछु कृत अपकारा सोई बिचारी तव प्रकृति सुहाई दस कंधर मैं कीन्ही डिठाई देखेऊं आई जो कछु कपि भाषा तुम्हारे लाज न रोष न माखा जो असी मति पितु खाए कीसा कही अस बचन हसा दस सीसा पितहि खाई खातेऊ पुनि तोहि अबहि समुझी परा कछु मोहि बाली बिमल जस भाजन जानी हतऊ न तोहि अधम अभिमानी कहूँ रावण रावण जग केते मैं निज श्रवण सुने सुनु जेते बलिहि जितन एक गयऊ पताला राखेऊ बांधी सिसुन्ह हय साला खेलहि बालक मारहि जाई दया लागी बलि दीन्ह छोड़ाई एक बहोरी सहज भुज देखा धाई धरा जिमि जंतु विशेषा कौतुक लागी भवन लय आवा सो पुलस्ति ಮುನಿ ಜಾಯಿ ಛೋಡಾವ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಅಂಗದ ಮಾತಿನ ಬಾಣಗಳನ್ನ ಸುರಿಸ್ತಾ ಇದ್ದಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾವಣನೂ ಕೂಡ ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾನೆ. ರಾವಣ ಹೇಳ್ತಾನೆ, ತನ್ನನ್ನು ಸಾಕಿದವರಿಗೆ ಅನೇಕ ಉಪಾಯಗಳಿಂದ ಹಿತವನ್ನ ಮಾಡೋದಕ್ಕೆ ಪ್ರಯತ್ನಿಸುವಂತ ಒಂದು ಒಳ್ಳೆ ಗುಣ ಕಪಿಗಳಲ್ಲಿರುತ್ತೆ. ತನ್ನ ಯಜಮಾನನಿಗೋಸ್ಕರ ನಾಚಿಕೆ ಬಿಟ್ಟು ಎಲ್ಲಂದ್ರಲ್ಲಿ ಕುಣಿಯುವಂತ ವಾನರ ಜಾತಿ ಧನ್ಯ. ಅಂದ್ರೆ ನೀನೊಬ್ಬ ವಾನರ, ನಿನ್ನನ್ನ ಸಾಕಿದವನನ್ನ ಸಂತೋಷ ಪಡಿಸೋದೇ ನಿನ್ ಕೆಲ್ಸ ಅಂತೆಲ್ಲ ಹೇಳ್ತಾ ಇದ್ದಾನೆ. ನಾಟ್ಯವಾಡ್ತಾ ಲಾಗ ಹಾಕ್ತಾ ಜನರನ್ನ ಸಂತೋಷ ಪಡಿಸಿ ಮಂಗ ತನ್ನ ಒಡೆಯನಿಗೆ ಹಿತವನ್ನ ಬಯಸುತ್ತೆ. ಅಂದ್ರೆ ಅವನು ಹೇಳ್ದಾಗ ನೀನ್ ಕೇಳ್ತಾ ಇದೀಯಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇದು ಅದರ ಧರ್ಮದ ನೈಪುಣ್ಯತೆ. ಅಂದ್ರೆ ಅದರ ಧರ್ಮನೇ ಅದು. ಅಂಗದ, ನಿನ್ನದು ಸ್ವಾಮಿ ಭಕ್ತಿ ಪರಾಯಣರ ಜಾತಿ. ಹಾಗಿರ್ಬೇಕಾದ್ರೆ ನಿನ್ನ ಧಣಿಯ ಗುಣಗಾನವನ್ನ ಮಾಡದೆ ನೀನ್ ಹೇಗಿರ್ತೀಯ? ಅಂದ್ರೆ ನೀನು ನಿನ್ನ ಒಡೆಯನ ಗುಣಗಾನ ಮಾಡೋದು ನಿನ್ನ ಧರ್ಮ ಅಲ್ವಾ? ಅದಕ್ಕೋಸ್ಕರ ನೀನು ಗುಣಗಾನ ಮಾಡ್ತಾ ಇದೀಯಾ. ನಾನು ಸದ್ಗುಣಗಳನ್ನ ಗೌರವಿಸುವಂಥವನು. ಒಳ್ಳೆ ಗುಣ ಯಾರಲ್ಲಿದೆಯೋ ಆ ಗುಣಗಳನ್ನ ಗೌರವಿಸುವಂಥವನು, ಮತ್ತೆ ತಿಳುವಳಿಕಸ್ತನು. ಅಂದ್ರೆ ಸದ್ಗುಣಗಳು ಯಾವುದು ಅಂತ ನನಗೆ ತಿಳುವಳಿಕೆನೂ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ನಾನು ನಿನ್ನ ಕಟುವಚನಗಳನ್ನ ಕಿವಿಗೂ ಕೂಡ ಹಾಕ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಇಷ್ಟೆಲ್ಲ ಮಾತಾಡಿದ್ರು ಕೂಡ ನಿನ್ನಲ್ಲಿ ಒಳ್ಳೆ ಗುಣ ಇದೆಯಲ್ಲ, ಅದಕ್ಕೆ ಗೌರವ ಕೊಡ್ತೀನಿ. ಮತ್ತೆ ನನಗೆ ತಿಳುವಳಿಕೆ ಇರೋದ್ರಿಂದ ನಿನ್ನ ಕಟುವಚನಗಳನ್ನ ನಾನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಂಗದ ಹೇಳ್ತಾನೆ, ನಿನ್ನ ನಿಜವಾದ ಗುಣಗ್ರಾಹಕತೆಯನ್ನ ಹನುಮಂತ ನನಗೆ ಹೇಳಿದ್ದಾನೆ. ಅಂದ್ರೆ ನಿನ್ನಲ್ಲಿ ಎಷ್ಟೆಲ್ಲ ಒಳ್ಳೆ ಗುಣ ಇದೆ ಅನ್ನೋದು, ಮತ್ತೆ ನೀನು ಬೇರೆಯವರ ಗುಣವನ್ನ ಗ್ರಹಿಸೋದಿದೆಯಲ್ಲ ಅದ್ರ ಬಗ್ಗೆ ಹನುಮಂತ ನನಗೆ ಹೇಳಿದ್ದಾನೆ. ಅವನು ಅಶೋಕವನವನ್ನ ಧ್ವಂಸ ಮಾಡಿದ್ದ, ಮತ್ತೆ ನಿನ್ನ ಮಗನನ್ನ ಸಂಹಾರ ಮಾಡಿದ್ದಾನೆ, ಕೊಂದೇ ಬಿಟ್ಟಿದ್ದಾನೆ, ನಿನ್ನ ನಗರವನ್ನ ಸುಟ್ಟು ಬಿಟ್ಟಿದ್ದಾನೆ. ಇಷ್ಟಾದ್ರೂ ಕೂಡ ನಿನ್ನ ಗುಣಗ್ರಾಹತೆಯಿಂದಾಗಿ, ಅಂದ್ರೆ ನಿನ್ನಲ್ಲಿ ಬೇರೆಯವರಲ್ಲಿ ಇರುವಂತ ಗುಣವನ್ನ ತಿಳ್ಕೊಳ್ಳುವಂತ ಒಂದು ಗುಣ ಇದೆ, ಮತ್ತೆ ನಿನ್ನಲ್ಲಿ ಎಂತೆಂಥ ಗುಣ ಇದೆ ಅದ್ರ ಬಗ್ಗೆ ಎಲ್ಲ ಹೇಳಿರೋದ್ರಿಂದ ನೀನಿಷ್ಟೆಲ್ಲ ಆದ್ರೂ ಕೂಡ ಅವನು ಯಾವುದೇ ಅಪಕಾರ ಮಾಡಿಲ್ಲ ಅಂತಾನೆ ಹೇಳ್ತಾ ಇದೆಯಲ್ಲ. ಇದು ನಿನ್ನ ಒಳ್ಳೆ ಸ್ವಭಾವನೆ ಅಲ್ವಾ? ಅಂದ್ರೆ ಹನುಮಂತನನ್ನ ಹೊಗಳ್ತಾನಲ್ಲ ರಾವಣ,
ಅವನೊಬ್ಬ ಬಲಶಾಲಿ ಇದ್ದಾನೆ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ವ್ಯಂಗ್ಯವಾಗಿ. ಹನುಮಂತ ಕೂಡ ನನಗೆ ಹೇಳಿದ್ದಾನೆ ಅವನೇನೇನೆಲ್ಲ ಮಾಡ್ದ ಅಂತ. ಅಷ್ಟೆಲ್ಲ ಮಾಡಿದ್ರೂ ಕೂಡ ನೀನು ಅವನೇನು ಮಾಡೇ ಇಲ್ಲ ಅನ್ನೋ ರೀತಿ ನೀನು ಹೇಳ್ತಾ ಇದೆಯಲ್ಲ, ಇದು ನೀನು ಒಳ್ಳೆ ಸ್ವಭಾವ ತಾನೇ ಅಂತಂದ್ಬಿಟ್ಟು ಹೇಳಿ, ಎಲೆ ದಶಗ್ರೀವ, ನಾನು ಸ್ವಲ್ಪ ದಾರ್ಶ್ಯತೆಯನ್ನು ತೋರಿಸಿದ್ದೀನಿ. ಅಂದರೆ ಏನು, ಹನುಮಂತ ಹೇಳಿದ್ದನ್ನು ನಾನಿಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀನಿ. ನಿನಗೆ ನಾಚಿಕೆ ಆಗಲಿ, ರೋಷ ಆಗಲಿ, ತಿರಸ್ಕಾರ ಆಗಲಿ ಯಾವುದೂ ಇಲ್ಲ. ಅಂದರೆ ಇಲ್ಲಿ ನಾನು ಸ್ವಲ್ಪ ಉದ್ದಟತನದಿಂದ ಮಾತಾಡ್ತೀನಿ ಅಂತ ಹೇಳಿ ಅವನು ಮಾತಾಡ್ತಾನೆ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ, ರೋಷ ಏನಾದರೂ ಇದ್ದಿದ್ರೆ ಹನುಮಂತ ಅಷ್ಟು ಮಾಡಿದಾಗಲೇ ನೀನೇನಾದರೂ ಒಂದು ರಿಯಾಕ್ಷನ್ ಮಾಡಬೇಕಿತ್ತು. ಆದರೆ ನೀನು ಸುಮ್ಮನೆ ಇದೆಯಲ್ವಾ, ಅದಕ್ಕೆ ನಿನಗಿದೆಲ್ಲ ಇಲ್ಲ ಅಂತ ಹೇಳ್ತಾನೆ. ಆಗ ರಾವಣ ಹೇಳ್ತಾನೆ, ಎಲ್ಲವೋ ಮಂಗ, ನೀನು ಇಂಥ ಬುದ್ಧಿಶಾಲಿ ಆದ್ರಿಂದಾನೇ ನಿನ್ನ ತಂದೆಯ ಮರಣಕ್ಕೆ ನೀನು ಕಾರಣ ಆದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಿನಗೆ ಈ ರೀತಿ ಬುದ್ಧಿ ಇರೋದ್ರಿಂದಾನೇ ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ ಆಗಿದೆಯಾ ಅಂತ ಹೇಳ್ತಾನೆ. ಹೇಳಿ ಜೋರಾಗಿ ಅಟ್ಟಹಾಸ ಮಾಡ್ತಾನೆ, ಜೋರಾಗಿ ನಗ್ತಾನೆ. ಅಂಗದ ಹೇಳ್ತಾನೆ, ನಾನು ತಂದೆಗೆ ಅಲ್ಲ ನಿನ್ನ ಸಾವಿಗೂ ಕೂಡ ಕಾರಣನಾಗಬಲ್ಲೆ. ಅಂದರೆ ನಿನ್ನ ಸಾವು ನನ್ನ ಕೈಯಿಂದನೇ ಆಗಬಹುದು, ಆದರೆ ಈ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ಬೇರೆನೇ ವಿಚಾರಗಳು ಸುಳಿತಾ ಇದೆ ಅಂತ ಹೇಳ್ತಾನೆ. ಎಲ್ಲವೋ ದುರಭಿಮಾನಿಯೇ, ನೀನು ವಾಲಿಯ ನಿರ್ಮಲ ಯಶಸ್ಸಿಗೆ ಪ್ರತ್ಯಕ್ಷ ಪ್ರಮಾಣವಾಗಿದ್ದರಿಂದ ನನ್ನನ್ನು ನೀನು ಕೊಲ್ಲೋದಿಲ್ಲ. ರಾವಣ, ಜಗತ್ತಲ್ಲಿ ಎಷ್ಟು ಜನ ರಾವಣರಿದ್ದಾರೆ ಹೇಳು. ಅಂದರೆ ಇಲ್ಲಿ ನಾನು ವಾಲಿಯ ನಿರ್ಮಲ ಯಶಸ್ಸಿಗೆ ಪ್ರತ್ಯಕ್ಷ ಪ್ರಮಾಣವಾಗಿರೋದ್ರಿಂದ ನಿನ್ನನ್ನು ನಾನು ಕೊಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಎಷ್ಟು ಜನ ರಾವಣರಿದ್ದಾರೆ ಅಂತ ನೀನೇ ಹೇಳು. ಅಂದರೆ ನಾನು ಬೇಕಾದಷ್ಟು ರಾವಣನ ಬಗ್ಗೆ ಕೇಳಿದ್ದೀನಿ, ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ ನೀನೊಬ್ಬನೇನಾ ಅಥವಾ ಇನ್ನೂ ಇದ್ದಾರಾ ಅಂತ ನೀನೇ ಹೇಳು ಅಂತಂದ್ಬಿಟ್ಟು ಹೇಳ್ತಾನೆ. ನಾನು ಅದೆಷ್ಟೋ ಮಂದಿ ರಾವಣರ ಬಗ್ಗೆ ಕೇಳಿದ್ದೀನಿ, ಹೇಳ್ತೀನಿ ಕೇಳು. ಒಬ್ಬ ರಾವಣ ಇದ್ದ, ಅವನು ಬಲಿಚಕ್ರವರ್ತಿಯನ್ನು ಗೆಲ್ಲಬೇಕು ಅಂತಂದ್ಬಿಟ್ಟು ಪಾತಾಳಕ್ಕೆ ಹೋಗಿದ್ನಂತೆ. ಆಗ ಅಲ್ಲಿಯ ಮಕ್ಕಳಿದಾರಲ್ಲ, ಅವರು ಅವನನ್ನು ಹಿಡಿದು ಕುದುರೆಯ ಲಾಯದಲ್ಲಿ ಕಟ್ ಹಾಕಿದ್ರಂತೆ. ಇಲ್ಲಿ ನೋಡಿ, ಇವನ ಬಗ್ಗೆನೇ ಮಾತಾಡ್ತಾ ಇರೋದು, ಆದರೆ ಇಲ್ಲಿ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಿ ಹೇಳ್ತಾ ಇದ್ದಾನೆ. ರಾವಣ ಅಲ್ಲಿಗೆ ಬಲಿಚಕ್ರವರ್ತಿಯನ್ನು ಗೆಲ್ಲಬೇಕು ಅಂತ ಹೋದಾಗ ದೊಡ್ಡ ದೊಡ್ಡ ವೀರರೆಲ್ಲ, ಚಿಕ್ಕ ಮಕ್ಕಳು ಅವನನ್ನು ಕುದುರೆ ಲಾಯದಲ್ಲಿ ಕಟ್ ಹಾಕ್ಬಿಟ್ರು. ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಅವನನ್ನು ಕಾಲಿನಿಂದ ಒದಿತಾ ಇದ್ರಂತೆ. ಕೊನೆಗೆ ಬಲಿಗೇನೆ ಅವನ ಮೇಲೆ ದಯೆ ಬಂದು ಅವನನ್ನು ಬಿಡಿಸಿದ್ನಂತೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಅಂಥ ಬಲಿನೇ ಬಿಡಿಸಿ ಬಂದವನು ಅವನು. ಅಂಥ ರಾವಣನ ಬಗ್ಗೆ ನಾನು ಕೇಳಿದ್ದೀನಿ. ಇನ್ನೊಬ್ಬ ರಾವಣ, ಅವನನ್ನು ಸಹಸ್ರಬಾಹು, ಅವನು ನೋಡಿ ಅದೊಂದು ವಿಶೇಷ ಪ್ರಾಣ ಅಂತ ತಿಳ್ಕೊಂಡು ತಮಾಷೆಗೆ ಅಂತ ತನ್ನ ಮನೆಗೆ ಕರ್ಕೊಂಡು ಹೋದ. ಆಗ ಪುಲಸ್ತ್ಯ ಮುನಿ ಹೋಗಿ ಅವನನ್ನು ಬಿಡಿಸ್ಕೊಂಡು ಬಂದ್ರಂತೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಸಹಸ್ರಬಾಹು ಇದ್ದಾನಲ್ಲ, ಅವನು ಕೂಡ ಇವನನ್ನು ಅರಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೇನೋ ತೊಂದರೆ ಕೊಡ್ತಾ ಇದ್ದ. ಆಗ ಪುಲಸ್ತ್ಯ ಮುನಿನೇ ಅವನನ್ನು ಬಿಡಿಸ್ಕೊಂಡು ಬಂದಿದ್ರು ಅಂತ ಹೇಳ್ತಾನೆ. ಅಂದರೆ ಈ ರೀತಿ ರಾವಣರ ಬಗ್ಗೆ ನಾನು ಬೇಕಾದಷ್ಟು ಕೇಳಿದ್ದೀನಿ, ನಿನಗೇನಾದರೂ ಗೊತ್ತಿದ್ರೆ ಹೇಳು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಅವನನ್ನು ಟೀಕೆ ಮಾಡಿ ಹೇಳ್ತಾ ಇದ್ದಾನೆ, ನಿನಗೆ ಅಷ್ಟು ಶಕ್ತಿ ಇದೆ, ಎಷ್ಟು ಶಕ್ತಿ ಇದೆ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಈ ರೀತಿ ನೀನು ಎಷ್ಟು ಜನರ ಕೈಯಲ್ಲಿ ಸೋತಿದೀಯಾ ಅನ್ನೋ ರೀತಿ. ಅಂದರೆ ನೀನೆಷ್ಟು ವೀಕ್ ಆಗಿದೆಯಾ, ನೀನು ಹೇಳ್ಕೊಳ್ಳುವಷ್ಟು ಬಲಶಾಲಿ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.